ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಬ್ಯೂಟಿಫುಲ್ ಅಂಡ್ ಗ್ಲೋಯಿಂಗ್ ಅಂಡ್ ಪ್ರಿಟಿಯಾಗಿ ಕಾಣ್ತಾ ಇದ್ದೀರಾ. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಟ್ರಸ್ಟ್ ಮೀ. ಅದಕ್ಕೆ ಐ ವಾಸ್ ವಾಚಿಂಗ್ ಯು ಒನ್ಲಿ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇವಾಗ ನಮ್ಮ ಪ್ರೀವಿಯಸ್ ಇಂಟರ್ವ್ಯೂಸ್ ಎಲ್ಲ ನೋಡಬೇಕಾದ್ರೆ ನಂಗೆ ಗೊತ್ತಾಯ್ತು ನೀವು ಚಿಂಟು ಟಿವಿಯಲ್ಲಿ ಆ್ಯಂಕರ್ ಆಗಿ ಮಾಡಿದ್ದೀರಾ ಅಂತ. ಹೇಗೆ ಮ್ಯಾಮ್ ಪ್ಯಾಷನ್ ಯಾವಾಗಿಂದ ಶುರು ಆಯಿತು? ವಾಸ್ ಇಟ್ ಆಲ್ ಆಫ್ ಎ ಸಡನ್ ಅಥವಾ ನೀವು ಫಸ್ಟೇ ಪ್ರಿಪೇರ್ ಆಗಿದ್ರಾ ಮಾಡಬೇಕು? ನೋ, ಟ್ರಸ್ಟ್ ಮೀ, ಪ್ರಿಪೇರ್ಡ್ ಅಂತೂ ಆಗಿಲ್ಲ. ಆಲ್ ಆಫ್ ಎ ಸಡನ್ ಲಕ್ ಬೈ ಚಾನ್ಸ್ ಅಂತ ಹೇಳ್ತಾರಲ್ಲ, ಹಂಗಾಯ್ತು ನಂದು. ನಾನು ಆ್ಯಕ್ಚುಲಿ ದುಬೈಯಲ್ಲಿ, ನಾಟ್ ದುಬೈ, ಐ ಥಿಂಕ್ ಹಾಂಗ್ಕಾಂಗಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಯೋಗ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಯೋಗ ಚಾಂಪಿಯನ್ಶಿಪ್ಪಲ್ಲಿ. ಸೊ ಅಲ್ಲಿಂದ, ಸೊ ಚಿಂಟು ಟಿವಿ ಬೇಸಿಕಲಿ ಎಲ್ಲ ಕಿಡ್ಸ್ ಚಾನೆಲ್ ಅಲ್ವಾ. ಸೊ ಅಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಮನೆಗೆ ಬಂದಿದ್ರು. ಲೈಕ್ ನನ್ನ ಥರನೇ ಒಂದು ಪುಟ್ಟ ಹುಡುಗಿ ಇಂಟರ್ವ್ಯೂ ಮಾಡೋ ಥರ, ಓಕೆನಾ. ಸೊ ಅಲ್ಲಿ ನಾನು ತುಂಬ ಜಾಸ್ತಿ ಮಾತಾಡಿದೆ, ಕ್ವಶನ್ಸ್ ಕೇಳ್ತಿದ್ರಲ್ಲ, ಸೊ ಅವ್ರಿಗಿಂತ ಜಾಸ್ತಿ ನಾನೇ ಮಾತಾಡಿದೆ. ಸೊ ಅಲ್ಲಿ ಅದನ್ನ ನೋಡಿಬಿಟ್ಟು ಸುಜಾತಾ ಮ್ಯಾಮ್ ಅಂತ ಚಿಂಟು ಟಿವಿನಲ್ಲಿ, ಶಿ ವಾಸ್ ಲೈಕ್ ಅ ಪ್ರೊಡ್ಯೂಸರ್, ಆ್ಯಂಡ್ ದೆನ್ ಅವರು ನನಗೆ ಚಾನ್ಸ್ ಕೊಟ್ಟಿದ್ದು. ಓಕೆ, ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ತುಂಬ ಚೆನ್ನಾಗಿತ್ತು. ಅಂದರೆ ನಾನು 7th ಸ್ಟ್ಯಾಂಡರ್ಡ್ ಅಲ್ವಾ, ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗ್ತಿರ್ಲಿಲ್ಲ, ಆಯಿತಾ. ಇವಾಗ ನಾನು ಇಷ್ಟು ಚೆನ್ನಾಗಿ ಸ್ಪಷ್ಟತೆಯಿಂದ ಮಾತಾಡ್ತಿದ್ದೆ ಅಂದರೆ ಮೇನ್ ರೀಸನ್ ಚಿಂಟು ಟಿವಿ, ಬಿಕಾಸ್ ಚಿಂಟು ನ್ಯೂಸ್ ಎಲ್ಲ ಓದಿಸ್ತಿದ್ರು. ಸೊ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಓಕೆ, ಅಮೇಜಿಂಗ್. ಸೊ ಕಮಿಂಗ್ ಟು ದ ಮೂವಿ, ಜಸ್ಟ್ ಪಾಸ್ಟ್ ಮೂವಿ, ಹೇಗೆ, ಯಾರು ನಿಮಗೆ ಕತೆ ಹೇಳಿದ್ದು ಆ್ಯಂಡ್ ಹೇಗಿತ್ತು ಕಾಸ್ಟಿಂಗ್ ಎಲ್ಲ? ಆಡಿಷನ್ ಏನಾದರೂ ಕೊಟ್ಟಿದ್ರಾ? ಡೆಫಿನೆಟ್ಲಿ ಹೌದು. ಸೊ ನಾನು MCA ಮಾಡ್ತಿದ್ದೆ, ಆಯಿತಾ. ಸೊ ಚಿಂಟು ಟಿವಿ ಆದಮೇಲೆ ನಂತರ ಸೀರಿಯಲ್ ಮಾಡಿದೆ ಬ್ರಹ್ಮಗಂಟು. ಸೊ ಬ್ರಹ್ಮಗಂಟು ಆದಮೇಲೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ನಾನು ರನ್ನರ್ ಅಪ್ ಅದ್ರದ್ದು. ಸೊ ಅದಾದಮೇಲೆ ಮನೇಲಿ ಸ್ವಲ್ಪ ಸ್ಟಡೀಸ್ ಮೇಲೆ ತುಂಬ ಸ್ಟ್ರಿಕ್ಟ್. ಫಸ್ಟು ನೀನು ಇದನ್ನು ಮುಗಿಸ್ಬೇಕು, ಆಮೇಲೆ ಬೇರೆ ಏನಾದರೂ ಅಂತ. ಸೊ MCA ಮಾಡಬೇಕಾದ್ರೆ ನನಗೆ ಫುಲ್ ಸ್ಟ್ರೆಸ್ಸು. ಕಾಲೇಜಲ್ಲಿ 6 ಗಂಟೆಗೆ ಮನೆಗೆ ಹೋಗ್ತಿದ್ದೆ, ಬೆಳಗ್ಗೆ 8 ಗಂಟೆಗೆ ಹೋದರೆ, ಹಂಗಿತ್ತು. ಆ ಮಧ್ಯೆ ಏನೋ ಎಂಟರ್ಟೈನ್ಮೆಂಟೇ ಇರಲಿಲ್ಲ. ಸೊ ನನಗೂ ಫುಲ್ ನಾನಾಯಿತು, ಸ್ಟಡೀಸ್ ಆಯಿತು, ಕಾಲೇಜ್ ಆಯಿತು, ಹಿಂಗೆ ಇದ್ದಿದ್ದು. ಸೊ ನಮ್ಮ PS, ನಮ್ಮ KM ರಘು ಸರ್ ಡೈರೆಕ್ಟರ್ ಇದ್ರಲ್ಲ, ಅವರ ವೈಫ್ ಆಶಾ ಮ್ಯಾಮ್ ಅಂತ PS-ನಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅವಾಗ ಜಸ್ಟ್ ಪಾಸ್ ಎಲ್ಲ ಆ್ಯಕ್ಚುಲಿ ಆಗೋಗಿತ್ತು, ಹೀರೋಯಿನನ್ನು ಮಾತ್ರ ಹುಡುಕ್ತಿದ್ರು. ಓಕೆ, ಸೊ ಅವಾಗ ಆಡಿಷನ್ಸ್ ಅಟೆಂಡ್ ಮಾಡಿ ಅವರು ಅವ್ರ ಹಸ್ಬೆಂಡ್ ನಮ್ಮ ಡೈರೆಕ್ಟರ್ಗೆ ಪ್ರೊಫೈಲ್ ಹೋಯ್ತು. ಸೊ ಹಾಗೆ ಆಡಿಷನ್ ಅಟೆಂಡ್ ಮಾಡಿ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೆ. ಓಕೆ, ಸೊ ನೀವು ಹೇಳ್ದಂಗೆ ಫಸ್ಟ್ ನೀವು ಸ್ಮಾಲ್ ಸ್ಕ್ರೀನಲ್ಲಿ ತುಂಬ ಮಾಡಿದ್ದೀರಾ. ಸೊ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ ಏನು ವ್ಯತ್ಯಾಸ ಅನಿಸ್ತು? ಫಸ್ಟ್ ಶಾಟ್ ಹೇಗಿತ್ತು? ಎಷ್ಟು ನರ್ವಸ್ನೆಸ್ ಇತ್ತು? ಸ್ಮಾಲ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಆ್ಯಕ್ಟಿಂಗ್ ಬಂದುಬಿಟ್ಟು ನನಗೆ ಫಸ್ಟ್ ಟೈಮ್ ಅಲ್ವಾ, ಸ್ಮಾಲ್ ಸ್ಕ್ರೀನಲ್ಲಿ ನಾನು ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ. ಲೈಕ್ ಸಿಕ್ಕಾಪಟ್ಟೆ, ಎಷ್ಟು ಭಯ ಆಗ್ತಿತ್ತು. ಬಟ್ ಕಲಿಸ್ಕೊಟ್ಟಿರೋದು ನನಗೆ ಆ್ಯಕ್ಟಿಂಗು ಸ್ಮಾಲ್ ಸ್ಕ್ರೀನೇ. ಇವಾಗ ನಾನು ಬಿಗ್ ಸ್ಕ್ರೀನಲ್ಲಿ ಏನೇ ಒಂದು ನಟನೆ ಮಾಡಿರ್ಬೋದು, ಆಲ್ ಕ್ರೆಡಿಟ್ಸ್ ಟು ಸ್ಮಾಲ್ ಸ್ಕ್ರೀನ್. ಬಿಕಾಸ್ ಅಲ್ಲಿನ ಡೈರೆಕ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಮ್ಮನ್ನ ಏನೋ ಟ್ಯೂನ್ ಇನ್ ಮಾಡಿ ಪ್ರತಿಯೊಂದು ಆ್ಯಕ್ಟಿಂಗು, ಈ ರಿಯಾಕ್ಷನ್ಗೆ ಹಿಂಗೆ ನೀವು ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಏನು ಅಷ್ಟು ನರ್ವಸ್ನೆಸ್ ಎಲ್ಲ ಇರಲಿಲ್ಲ? ಮೂವಿಲಿ ಅಷ್ಟು ನರ್ವಸ್ನೆಸ್ ಇರಲಿಲ್ಲ. ಇಟ್ ವಾಸ್ ಮೋರ್ ಲೈಕ್ ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ, ಆ ಥರ ಜೋಶ್ ಇತ್ತು, ನರ್ವಸ್ ಇರಲಿಲ್ಲ. ಸೊ ಇಡೀ ಮೂವಿಯಲ್ಲಿ ಯಾವ ಸೀನು ತುಂಬಾ ಈಸಿಯಾಗಿ ಶೂಟ್ ಮಾಡಿದ್ರಿ ಆ್ಯಂಡ್ ಇನ್ನೊಂದು ತುಂಬ ಚಾಲೆಂಜಿಂಗ್ ಆಗಿದ್ದಿದ್ದು ಯಾವುದು? ಬಿಕಾಸ್ ರಂಗಾಯಣ ಸರ್, ಸಾಧು ಕೋಕಿಲ ಸರ್ ಎಲ್ಲ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿರೋ ಅವಕಾಶ ನನಗೆ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿದೆ ಅಲ್ಲ, ಅದು ಯೂಶ್ವಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ. ಸೊ ಅದರಲ್ಲಿ ನಾನು ಲಕ್ಕಿ. ಎಲ್ಲರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅಂದರೆ ನನಗೆ ಫಸ್ಟ್ ಶೂಟ್ ಅಂದರೆ ಫಸ್ಟ್ ಸೀನ್ ನಂಗೆ ಇದ್ದಿದ್ದೆ ರಂಗಾಯಣ ರಘು ಸರ್ ಜೊತೆ. ಸೊ ರಂಗಾಯಣ ರಘು ಸರ್ ಜೊತೆ ನನಗೆ ನರ್ವಸ್ ಆಗಿಲ್ಲ ಅವ್ರ ಮುಂದೆ ಆ್ಯಕ್ಟ್ ಮಾಡೋದಕ್ಕಾಗಿರ್ಬೋದು. ನಂಗೆ ಇನ್ನೂ ಸ್ವಲ್ಪ ಅಂಥ ಲೆಜೆಂಡ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಪ್ಪ, ಇನ್ನೂ ಸ್ವಲ್ಪ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ಅಷ್ಟು ಜೋಶ್ ಬಂದಿತ್ತು. ಸೊ ದೇ ಆಲ್ ಆರ್ ಸೋ ಗುಡ್, ಅಂದರೆ ಸೋ ಡೌನ್ ಟು ಅರ್ತ್, ಗೊತ್ತಾ. ಐ ಮೀನ್ ನಾವೆಲ್ಲರೂ ಪ್ರತಿಯೊಂದು ವಿಷಯನೂ ಅವರಿಂದ ಕಲ್ತಿದ್ವಿ, ನಾಟ್ ಜಸ್ಟ್ ಆ್ಯಕ್ಟಿಂಗ್ ವಿಚಾರದಲ್ಲಿ, ಬಟ್ ಎಲ್ಲ ವಿಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ, ಆಫ್ ಸ್ಕ್ರೀನ್ ಆಲ್ಸೋ ಎಷ್ಟು ನಾಲೆಜ್ ಶೇರ್ ಮಾಡ್ತಾರೆ ಗೊತ್ತಾ ಅವರು ನಮಗೆ. ಸೊ ಓಕೆ, ಕ್ಯಾನ್ ಯು ಶೇರ್ ಮ್ಯಾಮ್ ಯಾವ ಥರ ಏನೇನು ಹೇಳ್ತಾ ಇದ್ರು ಅವರು ನಮಗೆ? ರಿಲೇಟೆಡ್. ಓಕೆ, ಯಾ, ದಿಸ್ ಆಲ್ಸೋ ಎಷ್ಟು
ಎಷ್ಟೊಂದು ನನಗೆ ಗೊತ್ತಿಲ್ಲ ಇದು. ಸೊ ರಂಗಾಯಣ ರಘು ಸರ್ ಆ್ಯಕ್ಚುಲಿ ಅವರು ಮತ್ತು ಸಾಧು ಸರ್ ಕಾಂಬಿನೇಷನ್ ಇದ್ದಾಗ ಸಿಕ್ಕಾಪಟ್ಟೆ ಹಾಡ್ತಾರೆ ಇಬ್ಬರು, ಲೈಕ್ ಮ್ಯೂಸಿಕ್ ಲವರ್ಸ್, ಎಸ್ಪೆಷಲಿ ಸಾಧು ಕೋಕಿಲ ಸರ್ ಆಯ್ತಾ. ಸೊ ತುಂಬ ತಮಾಷೆ ಮಾಡ್ಕೊಂಡು ಆಫ್ ಸ್ಕ್ರೀನಲ್ಲಿ ಇದ್ರು. ಆ್ಯಂಡ್ ರಂಗಾಯಣ ರಘು ಸರ್ ಪಾಮ್ ರೀಡಿಂಗ್ ಮಾಡ್ತಾರೆ ಗೊತ್ತಾ. ಯಾ ಆ್ಯಕ್ಚುಲಿ ಅವರು ಆ್ಯಕ್ಚುಲಿ ನಮ್ಮ ಆಫ್ ಸ್ಕ್ರೀನಲ್ಲಿ ಇವಾಗ ಲೈಟಿಂಗ್ಸ್ ಮಾಡ್ಕೋತಾ ಇರ್ಬೇಕಾರಲ್ಲ ಆ ಟೈಮಲ್ಲಿ ನನ್ನ ಪಾಮ್ ರೀಡಿಂಗ್ ಕೂಡ ಮಾಡಿದ್ರು. ಸೊ ನಿಮ್ಮ ಪಾಮ್ ನೋಡಿ ಏನು ಹೇಳಿದ್ರು? ಇಲ್ಲ ಚಂದ ಇದೆ, ಬ್ರೈಟ್ ಫ್ಯೂಚರ್ ಇದೆ ಅಂದಿದ್ರು. ಅದಷ್ಟೆಲ್ಲ ಬೇರೆ ಏನು ಹೇಳಿಲ್ಲ. ಅದೇ ಎಜುಕೇಶನ್ ಚೆನ್ನಾಗಿದೆ ಅಲ್ರಿ ನಿಮಗೆ ಅಂದ್ರೆ, ಹ್ಞೂ ಸರ್ ಹೌದು MCA ಮಾಡ್ತಾ ಇದ್ದೀನಿ, ಎಲ್ಲೋದ್ರೂ ಅನ್ನ ಸಿಗೋದು ಬಿಡಿ ನಿಮಗೆ, ಆ ಥರ ಎಲ್ಲ ಹೇಳಿದರು. ಓಕೆ, ಸೊ ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು? ಎಷ್ಟು ಮಜವಾಗಿತ್ತು ಕಾಲೇಜ್ ಡೇಸ್? ನಾನಂತೂ ಸಿಕ್ಕಾಪಟ್ಟೆ ನಾಟಿ ಆಯ್ತಾ. ಇವಾಗ ಹೆಂಗಂದ್ರೆ ಟೀಚರ್ಸ್ ಹಿಂಗೆ ಬರ್ತಿದ್ದಂಗೆ ಕ್ಲಾಸಿಗೆ ಎಂಟರ್ ಆಗ್ತಿದ್ದಂಗೆ ನಾನು ಬ್ಯಾಕ್ ಬೆಂಚ್ ಸ್ಟೂಡೆಂಟ್. ಸೊ ನೋಡಿದ ತಕ್ಷಣ ಯುಕ್ತಿ ಪ್ಲೀಸ್ ಕಮ್ ಸಿಟ್ ಇನ್ ದ ಫಸ್ಟ್ ರೋ, ಫಸ್ಟ್ ಬೆಂಚ್ ಅಂತ ಹೇಳ್ಬಿಟ್ಟಿರೋರು. ಸೊ ಅಷ್ಟು ನಾಟಿನ. Sorry. It's okay. So your real name is Yukti. Yeah. Okay. On screen? On screen it's Pranit. Okay, okay. So ಹೇಗಿತ್ತು ಆ ಡೇಸ್? ಎಷ್ಟು ಫನ್ ಮಾಡ್ತಿದ್ರಿ? ತುಂಬ ಮಜಾ ಇತ್ತು ಆ್ಯಕ್ಚುಲಿ. ಟೀಚರ್ಸ್ ಅದೇ ಎಂಟರ್ ಆದಂಗೆನೆ ತುಂಬ ನಾನು ಹೆಂಗಂದ್ರೆ ಜಾಸ್ತಿ ಹುಡುಗರ ಫ್ರೆಂಡ್ಸೇ ಇದ್ದಿದ್ದು ನನಗೆ. ಹುಡುಗರ ಮಧ್ಯದಲ್ಲಿ ನಾನು ಒಬ್ಳು ಹಾಗೆ. ಸೊ ಟೀಚರ್ಸ್ ಬರ್ತಿದ್ದಂಗೆ ಪ್ಲೀಸ್ ಯು ಕಮ್ ಅಂಡ್ ಸಿಟ್ ಇನ್ ದ ಫಸ್ಟ್ ಬೆಂಚ್ ಅಂತ ಹಂಗೆ ಹೇಳೋರು. ಸೊ ಅಷ್ಟು ಮಜಾ ಮಾಡಿದ್ದೀವಿ. ಓಕೆ ಮ್ಯಾಮ್, ಈಗ ಸ್ಮಾಲ್ ಒಂದು ಗೇಮ್ ಸೆಗ್ಮೆಂಟ್ ಆಡೋಣ. ನಾನು ನಮ್ಮ ಇಂಡಸ್ಟ್ರಿ ಕೆಲವು ಆ್ಯಕ್ಟ್ರೆಸ್ ಹೆಸರು ಹೇಳ್ತಾ ಹೋಗ್ತೇನೆ. ಸೊ ನಿಮ್ಗೆ ಅವ್ರು ನೋಡಿದ ತಕ್ಷಣ ವಾವ್ ಇವ್ರಲ್ಲಿ ಇದು ಚೆನ್ನಾಗಿದೆ ಅಲ್ವಾ, ಅಂದರೆ ಇವ್ರ ಕ್ಯಾರೆಕ್ಟರ್ ಅಥವಾ ಬ್ಯೂಟಿ ಆ ಥರ, ಅದರಿಂದ ನೀವು ಒಂದು ಸ್ಟೀಲ್ ಮಾಡ್ತೀರಾ ಅವರಿಂದ, ಅಂದರೆ ಏನು ಆ್ಯಂಡ್ ಯಾಕೆ ಅಂತ ಹೇಳಬೇಕು. ಸೊ ಫಸ್ಟ್ ನೇಮ್ ಇಸ್ ರಮ್ಯಾ ಮ್ಯಾಮ್. ರಮ್ಯಾ ಮ್ಯಾಮ್ ಅವ್ರ ಬ್ಯೂಟಿ, ಅವ್ರ ಬ್ಯೂಟಿ ಮುಂದೆ ನಾವುಗಳು ಯಾರು ಏನೂ ಅಲ್ಲ. ಸೊ ಅವ್ರ ಬ್ಯೂಟಿನ ಸ್ಟೀಲ್ ಮಾಡಕ್ಕೆ ಇಷ್ಟಪಡ್ತೀನಿ. ರಮ್ಯಾ ಮ್ಯಾಮ್ದು ಯಾವ ಮೂವಿ ನಿಮಗೆ ತುಂಬ ಇಷ್ಟ? ತುಂಬ ಇಲ್ಲ, ನಂಗೆ ನೋ ರಮ್ಯಾ ಮ್ಯಾಮೇ ಇಷ್ಟ. ಅವ್ರು ಯಾವ ಸಿನಿಮಾ ನೋಡಿದ್ರು ನನಗೆ ಕಣ್ಣು ಅಲ್ಲೇ ಹೋಗುತ್ತೆ. ಓಕೆ, ರಾಧಿಕಾ ಪಂಡಿತ್. ಅವ್ರ ಪರ್ಸ್ನಾಲಿಟಿ, ಅವ್ರ ಕ್ಯಾರೆಕ್ಟರ್ ಸಖತ್. ಸೊ ಐ ವುಡ್ ಲೈಕ್ ಟು ಸ್ಟೀಲ್ ದಟ್. ಓಕೆ, ಸಿಂಪ್ಲಿಸಿಟಿ ಆ್ಯಕ್ಚುಲಿ ರಾಧಿಕಾ ಪಂಡಿತ್ ಮ್ಯಾಮ್, ಸಿಂಪ್ಲಿಸಿಟಿ. ಓಕೆ, ರಶ್ಮಿಕಾ ಮ್ಯಾಮ್. ಪ್ರಾಬ್ಲಿ ಅವ್ರ ಫೇಮ್. ಸೊ ನಿಮಗೆ ನೆಕ್ಸ್ಟು ಲೈಕ್ ಕನ್ನಡ ಮೂವೀಸ ಮಾಡಬೇಕಾ ಅಥವಾ ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕಿದ್ರೆ ಅದು ಎಲ್ಲ ಮಾಡ್ತೀರಾ, ಹೇಗೆ? ಫಸ್ಟು ಕನ್ನಡ ಮೂವೀಸ್. ಸೊ ಫಸ್ಟ್ ಪ್ರಯಾರಿಟಿ ಕನ್ನಡ. ಎನಿ ಡೇ ಎನಿವೇರ್ ಫಸ್ಟ್ ಪ್ರಯಾರಿಟಿ ಕನ್ನಡ. ಓಕೆ, ಅದಿತಿ ಪ್ರಭುದೇವ. ಇದಕ್ಕೊಂದು ಹಿಂಟ್ ಕೊಡ್ಲಾ? ಮೇ ಬಿ ಅವ್ರ ಕನ್ನಡ ಮಾತಾಡೋ ರೀತಿ ಆಗಿರ್ಬೋದು. ಹೌದು, ಅವರು ಐ ಮೀನ್ ನಮ್ಮ ಕನ್ನಡ ಮೇಲೆ ಇರೋ ಅಭಿಮಾನ, ಭಾಷೆ ಮೇಲೆ ಇರೋ ಅಭಿಮಾನ ಇದೆಯಲ್ಲ, ಅವ್ರ ಕನ್ನಡ ಮಾತಾಡೋ ರೀತಿ ನನಗೆ ಬಹಳ ಇಷ್ಟ. ಸೊ ಅದು. ಓಕೆ, ಆಶಿಕಾ ರಂಗನಾಥ್. ಆಶಿಕಾ ಪ್ರಾಬ್ಲಿ ಹರ್ ಕಲರ್. ವಾವ್, ಯಾವಾಗಲೂ ಗ್ಲೋ ಆಗಿ, ಗ್ಲೋಯಿಂಗ್. ವೆರಿ ಬಟ್ ಈವನ್ ಯು ಮ್ಯಾಮ್ ನೀವು ತುಂಬ ಗ್ಲೋಯಿಂಗ್ ಆಗಿದೆ, ವೆರಿ ಹಾನೆಸ್ಟ್. ಓಕೆ, ನೆಕ್ಸ್ಟು ಈಗ ನಮ್ಮ ಇಂಡಸ್ಟ್ರಿ ಆ್ಯಕ್ಟರ್ಸ್ ಹೆಸರು ಹೇಳ್ತಾ ಹೋಗ್ತೀವಿ. ಸೊ ಇವ್ರ ಜೊತೆ ನೀವು ಯಾವ ಜಾನರ್ ಮೂವಿ ಮಾಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾಕೆ ಅಂತ ಹೇಳಬೇಕು. ಓಕೆ, ದರ್ಶನ್ ಸರ್, ನಮ್ಮ ಡಿ ಬಾಸ್. ಅವ್ರ ಜೊತೆ ಮಾಸ್ ಮಾಡೋಕ್ಕೆ ಇಷ್ಟ ನನಗೆ. ಓಕೆ, ಯಾಕೆ ಮಾಸ್? ನನಗೆ ಆ್ಯಕ್ಚುಲಿ ಮಾಸ್ ಏನಕ್ಕೆ ಒಂದು ಇಷ್ಟ ಆಗಿದ್ದು ಅಂದರೆ ಸಾರಥಿ ಮೂವಿಲಿ ಲೈಕ್ ತುಂಬ ಇಷ್ಟ ಆಗಿತ್ತು. ಅವ್ರ ಸಾಂಗಿಗೆ ಆ್ಯಕ್ಚುಲಿ ನಾನು ಆಟೋ ಡ್ರೈವರ್ ಆಗಿ ಡಾನ್ಸ್ ಮಾಡಿದ್ದೆ. ಡಾನ್ಸ್ ಕರ್ನಾಟಕ ರಿಯಾಲಿಟಿ ಶೋನಲ್ಲಿ DKDನಲ್ಲಿ. ಸೊ ಅವಾಗ ಅವ್ರ ಅಭಿಮಾನಿಗಳು ಎಷ್ಟು ಜನ ಸಪೋರ್ಟ್ ಮಾಡಿದ್ದು ಗೊತ್ತಾ ಸಾಂಗಿಗೆ. ಸೊ ನನಗೆ ಮಾಸ್ ಮಾಡಬೇಕಪ್ಪ. ಓಕೆ, ಸುದೀಪ್ ಸರ್. ಸುದೀಪ್ ಸರ್ ಜೊತೆ ಲವ್. ಯಾಕೆ? ಅವ್ರು ನೋಡೋದಕ್ಕೆ ಒಂಥರ ಚಂದ. ಅವ್ರು ನಂಗೆ ಪರ್ಸ್ನಾಲಿಟಿ ತುಂಬ ಇಷ್ಟ ಅವ್ರದ್ದು. ಟು ಬಿ ಆನೆಸ್ಟ್ ಬಿಗ್ ಬಾಸ್ ನೋಡೋ ಮೇನ್ ರೀಸನ್ನೇ ಅವರು. ಓಕೆ, ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಆಯಿತು. ಪಕ್ಕ. ಸೊ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸಲ್ಲಿ? ಫೇವ್ರೆಟ್ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಒಂದು 2-3 ಜನ ನಿಮಗೆ? ಕಾರ್ತಿಕ್, ಸಂಗೀತ. ಓಕೆ, ಅವರಿಬ್ರು.
ಓಕೆ ಸೊ ಈಗ ಕಾರ್ತಿಕ್ ಅವರು ಫಿನಾಲಲ್ಲಿ ಇದ್ದಾರೆ, ಗೆಲ್ತಾರೆ ಅನ್ಸತ್ತಾ? ಯಾ ಗೆಲ್ತಾರ Sure? ಯಾ ಗೆಲ್ತಾರೆ. ಅವ್ರ ಐ ಮೀನ್ ನಮ್ಮ ಜನರ ಮನ್ಸೆಲ್ಲ ಗೆದ್ದಾಗೋಯ್ತು. ಸೊ ವಾವ್. ಓಕೆ ನೆಕ್ಸ್ಟ್ ಯಶ್ ಸರ್. ಯಶ್ ಸರ್ ಫುಲ್ ಒಂಥರ ಫುಲ್ ಟಪೋರಿ ಸ್ಟೈಲಲ್ಲಿ ಮಾಡೋದಕ್ಕೆ ಇಷ್ಟ ಆಗ್ತದೆ. ಯಾ ಅವ್ರದ್ದು ಯಾವ್ದು ಟಪೋರಿ ತರ ಅವ್ರು ಅಷ್ಟು ಮಾಡಿಲ್ಲ ಯಾವ್ದು ಮೂವಿ. ಯಾ ಅದಕ್ಕೆ ಕಿರಾತಕದಲ್ಲಿ ಸ್ವಲ್ಪ look ಇದೆ. ಅದಕ್ಕೆ So ಆ ತರ ಮಾಡಕ್ಕೆ ಇಷ್ಟ. ಹಳ್ಳಿ ಸೊಗಡು. ಹಳ್ಳಿ ಸೊಗ್ಡು ಆ ಥರ ಸ್ಟೈಲ್. ಓಕೆ ಗಣೇಶ್ ಸರ್. ಕಾಮಿಡಿ ಸ್ವಲ್ಪ ಕಾಮಿಕ್ ಆಗಿ. ಯಾವ ಕಾಮಿಡಿ ಮೂವಿ ಇಷ್ಟ ಆಗುತ್ತೆ ಗಣೇಶ್ ಸರ್ದು? ಇಲ್ಲ ಅವ್ರದ್ದು ಟೈಮಿಂಗ್ ಇರುತ್ತಲ್ಲ, ಒಂದೊಂದು ಕಾಮಿಡಿ ಟೈಮಿಂಗು ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಆಕ್ಚುಲಿ ಗಣೇಶ್ ಸರ್ ಜೊತೆ ತುಂಬಾ ರೊಮ್ಯಾಂಟಿಕ್ ಮೂವಿ ಮಾಡಕ್ಕೆ ಇಷ್ಟಪಡ್ತಾರೆ. ಕಾಮಿಡಿ ಮೂವಿ ಅಂತ ಬಿಕಾಸ್ ಅವ್ರ ಜೊತೆ ಆಲ್ರೆಡಿ ಒಂದ್ಸಲ ನಾನು DKD ಅಗೇನ್ ಅಲ್ಲಿ ಡಾನ್ಸ್ ಮಾಡಿದ್ದೆ ಗಣೇಶ್ ಸರ್ ಜೊತೆ. ಹೌದು. ಸೊ ಒಂದ್ ಸ್ವಲ್ಪ ಚೇಂಜ್ ಇರುತ್ತಲ್ವಾ ಅಂತ. ಓಕೆ ಧ್ರುವ ಸರ್ಜಸ್. ಆಕ್ಷನ್ ಆಲ್ರೆಡಿ ನೀವು ಹೇಳಿದ್ರಿ ಮಾಸ್ ಎಲ್ಲ ಆಕ್ಷನ್ ಬಂದ್ಬಿಡುತ್ತೆ, ಬೇರೆ ಜಾನರ್ ಹೇಳ್ಬೇಕು. ಸೊ ಹಾಗಾದ್ರೆ ರೊಮ್ಯಾಂಟಿಕ್ ಜಾನರ್ ನೀವು ಯಾರ ಜೊತೆ ಮಾಡ್ತೀರೋ? ಟಫ್ ಕ್ವಶನ್. ಯಾರ ಜೊತೆ ಮಾಡ್ಬೋದು ಇವ್ರ ಜೊತೆ ರೊಮ್ಯಾಂಟಿಕ್ ಜಾನರ್ ಅಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಸ್ಕ್ರೀನ್ ಅಲ್ಲಿ ಅಂತ ಯಾರ ಜೊತೆ ಅನ್ಸುತ್ತೆ? ಯಾರ ಜೊತೆ ಚೆನ್ನಾಗಿ ಕಾಣ್ಬೋದು? ನನಗೆ ಮೇ ಬಿ ನೀವು ಧನ್ವೀರ್ ಅವ್ರ ಜೊತೆ ಚೆನ್ನಾಗಿ ಕಾಣ್ತೀರಾ. ಎಸ್ ಅವ್ರ ಜೊತೆ ಮಾಡೋಕ್ಕೆ ಇಷ್ಟ. ಸೊ ಧನ್ವೀರ್ ಅವ್ರ ಜೊತೆ. ಓಕೆ ಸೊ ಕಮಿಂಗ್ ಬ್ಯಾಕ್ ಟು ದ ಮೂವಿ ಜಸ್ಟ್ ಪಾಸ್ ಮೂವಿ. ಸೊ ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ರಿ ಆ್ಯಂಡ್ ನಿಮಗೆಲ್ಲ ಹೇಗಿತ್ತು ಅವಾಗ ಶೂಟ್ ಮಾಡಬೇಕಾದ್ರೆ ಏನಿಸ್ತು? ಲೈಕ್ ಗುಜರಾತಲ್ಲೂ ಮಾಡಿದ್ರಿ ಅಂದರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ನಮ್ಮ ನಾರ್ಮಲ್ ಶೂಟಿಂಗ್ ಎಲ್ಲ ಮಾಡಿದ್ದು ಮೈಸೂರು. ಸೊ ಮೈಸೂರು ಟು ಬ್ಯಾಂಗ್ಳೂರ್ ಟು ಮೈಸೂರು ಹಂಗೆ ಟ್ರಾವೆಲ್ ಮಾಡ್ತಿದ್ದು. ಮೋಸ್ಟ್ ಆಫ್ ದ ಡೇಸ್ ನಾವು ಶೂಟ್ ಮಾಡಿದ್ದು ಮೈಸೂರಿನಲ್ಲೇ. ಬಟ್ ಸಾಂಗ್ ಶೂಟಿಂಗ್ ಅಂತ ಬಂದಾಗ ನಮಗೆ ತುಂಬ ಸುಮಾರು ಆಪ್ಷನ್ಸ್ ಇತ್ತು ಆಯಿತಾ. ಲೈಕ್ ಕಾಶ್ಮೀರಲ್ಲಿ ಮಾಡೋ ಪ್ಲ್ಯಾನ್ಸ್ ಇತ್ತು. ಸೊ ಇವಾಗ ಕಾಶ್ಮೀರಿಂದ ನಮಗೆ ಗುಜರಾತ್ ಹೋಯ್ತು, ರನ್ ಆಫ್ ಕಚ್. ಸೊ ಒಂಥರ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಎಷ್ಟು ಕೂಲ್ ಇರುತ್ತೋ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ನಾವು ಶೂಟಿಂಗಿಗೆ ಹೋದಾಗ ಆಯಿತಾ ಲಿಟ್ರಲಿ 48 ಡಿಗ್ರೀಸ್ ಇತ್ತು. ಆ್ಯಂಡ್ ಡೈರೆಕ್ಟರು ಮತ್ತು ಎಲ್ಲ ಕ್ಯಾಮ್ರಾಮನ್ ಎಲ್ಲ ಲೊಕೇಶನ್ ನೋಡ್ಕೊಂಡು ಬಂದಾಗ ಇಟ್ ವಾಸ್ ಲೈಕ್ ಫುಲ್ ಚಿಲ್ ಕೂಲ್ ಆಗಿತ್ತು. ಬಟ್ ನಾವು ಹೋಗೋ ಟೈಮಲ್ಲಿ ಏನೋ ಸೈಕ್ಲೋನ್ ಆಗೋಯ್ತು. ಓಕೆ. ಸೊ ಹಿಂಗಿತ್ತು ಅಂದರೆ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ರಾತ್ರಿ 8 ಗಂಟೆ ಆದರೂ ಕತ್ಲಾಗಲ್ಲ. ಓಕೆ 8 ಗಂಟೆ ಆದರೂ ಬಿಸಿಲು 8 o'clock ಆದರೂ ಬಿಸಿಲಿರ್ತಿತ್ತು. ನಮಗೆ ಇರೋ ಸ್ಪಾಟಿಂದ ಐ ಮೀನ್ ಲೊಕೇಶನ್ಗೆ ಟ್ರಾವೆಲ್ ಮಾಡಬೇಕಂದ್ರೆ ಲಿಟ್ರಲಿ ನಮಗೆ ಒಂದು 2-3 hours ಆದರೂ ಬೇಕಿತ್ತು ಆಯಿತಾ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ನಾವು 8 o'clockವರೆಗೂ ಎಷ್ಟು ಶೂಟ್. ಆ್ಯಂಡ್ ಟೆಕ್ನಿಷಿಯನ್ಸ್ ಆ್ಯಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಅಲ್ಲಿ ನಾವು ಸುಮ್ಮನೆ ಬಿಸಿಲಲ್ಲಿ ನಿಂತು ಆ್ಯಕ್ಟ್ ಮಾಡೋದಕ್ಕಿಂತ ಕಷ್ಟ ಆಗ್ತಿತ್ತು. ಅವ್ರು ಅದರಲ್ಲಿ ಎಕ್ವಿಪ್ಮೆಂಟ್ಸ್ನೆಲ್ಲ ಎತ್ಕೊಂಡು ಇನ್ಫ್ಯಾಕ್ಟ್ ಒಂದಿಷ್ಟು ಕಡೆ ಬರೀ ನೀರಿತ್ತು, ನೀರು ತುಂಬೋಗ್ಬಿಟ್ಟಿತ್ತು ಆಯಿತಾ. ಸೊ ಅಲ್ಲಿ ಹೆಂಗೆ ಅಂದರೆ ಕರೆಂಟ್ ಪಾಸ್ ಎಲ್ಲ ಮಾಡಬೇಕಲ್ವಾ. ಸೊ ಅಂದರೆ ಫುಲ್ ನೀರು ಮಧ್ಯದಲ್ಲಿ ಟೇಬಲ್ಸ್ ಎಲ್ಲ ಇಟ್ಟು ಅಲ್ಲಿಂದ ಕರೆಂಟ್ ವೈರ್ಸ್ನೆಲ್ಲ ಹಾಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ ಟು ಬಿ ಆನೆಸ್ಟ್. ಓಕೆ ಮ್ಯಾಮ್. ಸೊ ಯಾಕೆ ಪ್ರೇಕ್ಷಕರು ಜಸ್ಟ್ ಪಾಸ್ ಮೂವಿನ ನೋಡಬೇಕು ಅನ್ನೋದಾದರೆ? ನೀವಂತೂ ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತೂ ಅಲ್ಲ ಹೇಳ್ಬಿಟ್ಟಿದ್ದೀರಾ, ಬಟ್ ಯಾಕೆ ನಮ್ಮ ಪ್ರೇಕ್ಷಕರು ನೋಡಬೇಕು? ನೀವು ಹೇಳಿ, ಜಸ್ಟ್ ಪಾಸ್ ಸ್ಟೂಡೆಂಟಾ? ಇಲ್ಲ, ನಾನು ಜಸ್ಟ್ ಪಾಸ್ ಅಲ್ಲ. ಅಲ್ವಾ? ಆವ್ರೇಜ್ ನಾನು ಜಸ್ಟ್ ಪಾಸ್ಗಿಂತ ಮೇಲೆ. ಸೊ ಇವಾಗ ಏನಾಗತ್ತಂದರೆ ಎಲ್ಲರೂ ಬರೀ ಇವಾಗ ಕಾಲೇಜಸಲ್ಲಿ ನಮಗೆಲ್ಲ ಗೊತ್ತಿದೆ. ಬಿಕಾಸ್ ನಾನು ಒಂದು ಸ್ಟೂಡೆಂಟ್ ಆಗಿರೋದ್ರಿಂದ ಕಾಲೇಜಸಲ್ಲಿ ಕಟ್ ಆಫ್ಸ್ ಇರುತ್ತೆ ಆಯಿತಾ. 80%, 90% ಇದ್ದವ್ರಿಗೆ ಕಾಲೇಜ್ ಅಲ್ವಾ. ಸೊ 35 ಮಾರ್ಕ್ಸ್ ಬಂದವರಲ್ಲಿ ಎಲ್ಲಿ ಹೋಗ್ತಾರೆ ಪಾಪ ಅಲ್ವಾ. ಸೊ 35 ಮಾರ್ಕ್ಸ್ ಬಂದ್ರೂ ತುಂಬ ನೀವು ಅಚೀವ್ ಮಾಡ್ಬೋದು ಲೈಫಲ್ಲಿ ಅಂತ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆಲ್ 5 fingers ಆರ್ ನಾಟ್ ಸೇಮ್. ಸೊ ನೀವು ಎಜುಕೇಷನಲ್ಲಿ ಚೆನ್ನಾಗಿದ್ರೆ ನಾನು ಪ್ರಾಬ್ಲಿ ಸಿಂಗಿಂಗ್, ಆ್ಯಕ್ಟಿಂಗ್, ಡಾನ್ಸಿಂಗ್ ಅದರಲ್ಲಿ ಚೆನ್ನಾಗಿರ್ತೀನಿ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಜನ ಫ್ರೆಂಡ್ಸು ಫೇಲ್ ಆಗಿರ್ತಾರೆ, ಅವ್ರಿಗೇನೆ ತುಂಬ
ನಾಲೆಜ್ ಇರುತ್ತೆ. ನಾನು ಬರೀ ಹೋಗಿ ಎಕ್ಸಾಮ್ ಬರ್ದು ಏನೋ ಬಂದು ಐ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್ ಎಲ್ಲ ಮಗ್ಅಪ್ ಮಾಡಿಕೊಂಡು. ಬಟ್ ಅವ್ರಿಗೆ ನಾಲೆಜ್ ತುಂಬ ಚೆನ್ನಾಗಿರುತ್ತೆ. ಸೊ ಅಂಥವರು ಕಂಪನಿ ಓನರ್ಸ್ ಆಗ್ತಾರೆ. ಆ್ಯಂಡ್ ಯಾರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಾರಲ್ಲ ಅವರೆಲ್ಲ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋದು ಉಂಟು. ಅದಂತೂ ನಿಜ. ಎಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟ್ಸೇ ಎಲ್ಲ ಕಡೆ ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಹೌದು. ಓಕೆ, ಸೊ ಇದೇ February 9th ಮೂವಿ ರಿಲೀಸ್ ಆಗ್ತಾ ಇದೆ, ಜಸ್ಟ್ ಪಾಸ್ ಮೂವಿ. ಸೊ ಎಲ್ಲರೂ ಬಂದು ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.